ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತೆಲುಗು ಇಂಡಸ್ಟ್ರಿಯಿಂದ ಮೇ 1ಕ್ಕೆ ಬಿಡುಗಡೆ ಆಗಿರುವ ಒಂದು ಕಾಮಿಡಿ ಸಸ್ಪೆನ್ಸ್ ಸಿನಿಮಾವಾಗಿರುವ ಜೆಂಟ್ಲಿ. ಈ ಸಿನಿಮಾ ರಿಲೀಸ್ ಆಗಿದೆ. ಕತೆ ಹೇಗಿದೆ, ನಂತರ ಈ ಸಿನಿಮಾದ ಕತೆ ನಿಜವಾಗಲೂ ವರ್ಕ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ನಾನು ಜೆಂಟ್ಲಿ ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ರಿವ್ಯೂ ಮತ್ತು ಈ ಸಿನಿಮಾದ ಕತೆ ಜೊತೆಗೆ ಒಂದಿಷ್ಟು ಬೇರೆ ಅದರ್ ಇನ್ಫಾರ್ಮೇಶನ್ ಬಗ್ಗೆ ಚರ್ಚಿಸೋಣ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹೌದು, ಪ್ರಮುಖವಾಗಿ ಈ ಸಿನಿಮಾ ಕತೆ ನಡೆಯೋದು ಒಂದು ಫ್ಲೈಟ್ನಲ್ಲಿ. ಪ್ರಜಾಪತಿ ಅನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ 15,000 ಕೋಟಿ ಸಾಲ ಮಾಡಿ ವಿದೇಶಕ್ಕೆ ಓಡಿ ಹೋಗ್ತಿರ್ತಾನೆ. ಅವನನ್ನು ಹಿಡಿಯಲು ಮತ್ತು ಏಜೆಂಟ್ ಆಗಿ ಶಿವಾನಿ ರಾಯ್ ಅವರು ಪ್ಲಾನ್ ಮಾಡ್ತಾರೆ. ಅದೇ ಒಂದು ಫ್ಲೈಟ್ನಲ್ಲಿ ಜೆಂಟ್ಲಿ ಅಲಿಯಾಸ್ ಸತ್ಯ ಅವರು ಕೂಡ ಇದರಲ್ಲಿ ಎಂಟ್ರಿ ಕೊಟ್ಟಾಗ ಅಲ್ಲಿ ನಡೆಯೋದು ಒಂದು ದೊಡ್ಡ ಕಾಮಿಡಿ ಹೈ ಡ್ರಾಮಾ ವೋಲ್ಟೇಜ್. ಹೌದು, ನಿಜವಾಗ್ಲೂ ಇದರಲ್ಲಿ ಜೆಂಟ್ಲಿ ಅವರು ಮತ್ತು ಅಂದ್ರೆ ಅಲಿಯಾಸ್ ಸತ್ಯ ಅವರಿಗೆ ಮೆಮೊರಿ ಲಾಸ್ ಆಗಿರುತ್ತದೆ. ಫ್ಲೈಟಲ್ಲಿ ಹತ್ತಿದಾಗ ಆಗುವಂಥ ಅವಾಂತರ ತೊಂದರೆ ಕಾಮಿಡಿ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ತೆಲುಗು ಇಂಡಸ್ಟ್ರಿಯಲ್ಲಿ ಥಿಯೇಟರ್ಗಳಲ್ಲಿ ಪ್ರೆಸೆಂಟ್ ರನ್ ಆಗ್ತಾ ಇದೆ. ಹಾಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ಸಿನಿಮಾಗೆ ಸಿಗ್ತಾ ಇದೆ. ಏಕೆಂದರೆ ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರ ಮಾಡುತ್ತಿರುವ ಇವರು ಸತ್ಯ ಆಗ್ಬೋದು ಮತ್ತು ಕಿಶೋರ್ ಅವರು ಇವಾಗ ಮೇನ್ ಲೀಡ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಖತ್ತಾದ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಸ್ಪೆನ್ಸ್ ಡ್ರಾಮಾ ಸಿನಿಮಾ ನಿಜವಾಗಲೂ ವರ್ಕ್ ಆಗಿದೆ. ಹಾಗೆ ಈ ಸಿನಿಮಾದಲ್ಲಿ ಡೈರೆಕ್ಟರ್ ರಿತೇಶ್ ರಾಣಾ ಅವರ ಒಂದು ಸ್ಟೈಲ್ ಅಂದರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬರುವಂತ BGM ಮತ್ತು ಕಾಮಿಡಿ ಟೈಮಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮುಟ್ಟಿದೆ. ಏಕೆಂದ್ರೆ ಆ ರೀತಿ ಒಂದು ಕಾಮಿಡಿ ಸಿನಿಮಾವನ್ನು ಸಸ್ಪೆನ್ಸ್ ಆಗಿ, ಎಮೋಷನಲ್ ಆಗಿ, ಕಾಮಿಡಿಯಾಗಿ, ಒಂದು ಒಳ್ಳೆ ಕಥೆಯಾಗಿ ಪರಿವರ್ತಿಸಿ ಒಳ್ಳೆ ಒಂದು ಕತೆ ರೆಡಿ ಮಾಡಿಕೊಂಡು ಅದರಲ್ಲಿ ಕಾಮಿಡಿ ಕೂಡ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿ ಒಂದು ಮಿಕ್ಸ್ ಮಸಾಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿನೇ ಸಿನಿಮಾ ಡಿಸೈನಿಂಗ್ ಮಾಡಲಾಗಿದೆ. ಹಾಗೆ ಇದರಲ್ಲಿ ನಮ್ಮ ಸತ್ಯ ಅವರ ಕಾಮಿಡಿ ಟೈಮಿಂಗ್ ಆಗ್ಬೋದು, ವೆನ್ನೆಲ್ಲಾ ಕಿಶೋರ್ ಅವರ ಒಂದು ಸಪೋರ್ಟಿಂಗ್ ಪಾತ್ರ ಇದರಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ. ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತದೆ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಟ್ವಿಸ್ಟ್ ಮತ್ತು ಅವರ ಮಧ್ಯೆ ಆಗುವಂತ ಜಗಳ, ಸಂಭಾಷಣೆ, ಗೊಂದಲಗಳನ್ನು ತುಂಬಾ ಚೆನ್ನಾಗಿನೇ ನಿಭಾಯಿಸಿದ್ದಾರೆ ಸಿನಿಮಾದ ಟೀಮ್ನವರು. ಸೊ ಈ ಸಿನಿಮಾ ಪ್ರೆಸೆಂಟ್ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ಸೊ ಈ ಸಿನಿಮಾ ಸದ್ಯಕ್ಕೆ ಕನ್ನಡ ಡಬ್ಬಿಂಗ್ ಆಗಿಲ್ಲ. ತೆಲುಗು ಭಾಷೆಯಲ್ಲಿ ನೀವು ಈ ಸಿನಿಮಾ ಸಂಪೂರ್ಣವಾಗಿ ಥಿಯೇಟರ್ಗಳಲ್ಲಿ ವೀಕ್ಷಿಸಬಹುದು. ಸಖತ್ತಾಗಿರುವ ಸಿನಿಮಾ, ನಿಮಗೆ ಇಷ್ಟವಾಗುತ್ತದೆ. ಸಿನಿಮಾ ನೋಡಿ ಶುಭ ಹಾರೈಸಿ ಅಂತ ಹೇಳ್ತಾ ಈ ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.